SIT ಅಷ್ಟೇ ನಾವು ಬಟ್ಟೆ ಹಾಕಿ ಒಗದಂಗೆ ಒಗೆದು ಅವರ ಮೇಲೆ ತೀವ್ರತೆ ಹೊರ ಹೆಚ್ಚಿದಾಗ ಈ ಒಂದು SIT ಅವರು ಫೀಲ್ಡ್ ಬಂದ್ರು. ಈಗ ಜೊತೆನಲ್ಲಿ ನಾವು ಆ ಎಣ್ಣಗಳ ಜಾಗವನ್ನ ಸ್ವಲ್ಪ ಏರುಪೇರಾದಾಗ, ಯಾಕಂದ್ರೆ ಇಲ್ಲೂ ಉಂಡಿರೋ ಜಾಗ ಪಕ್ಕದಲ್ಲೆಲ್ಲೋ ಒಗೆಯೋದು, ಈ ರೀತಿಯಾದಾಗ ಟೆಕ್ನಾಲಜಿಯನ್ನ ಬಳಸಿ ಅಂತ ಕಳೆದ ಒಂದು ವಾರದಿಂದ ಆ ಒಂದು ಹೋರಾಟದ ತೀವ್ರತೆಯನ್ನ ಮಾಡಿದ್ವಿ. ಈಗ SIT ಅವರು ಈ ಒಂದು ಟೆಕ್ನಾಲಜಿನ ಅಂದ್ರೆ ಗ್ರೌಂಡ್ ಸ್ಕ್ಯಾನಿಂಗ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಗಳನ್ನ ಬಳಸಲಿಕ್ಕೆ ಈಗ ತಯಾರಿಯನ್ನ ನಡೆಸಿದ್ದಾರೆ, ಸಭೆಗಳನ್ನ ಮಾಡಿದ್ದಾರೆ, ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಲಿ ಈಗ ನೆಕ್ಸ್ಟ್ ಈಗ ಬ್ರೇಕ್ ತಗೊಂಡಿದ್ದಾರೆ SIT ಅವರು. ಈಗ ಸ್ಕ್ಯಾನರ್ಸ್ ಬರುತ್ತೆ, ಅಕಸ್ಮಾತ್ ಗ್ರೌಂಡ್ ಅಲ್ಲಿ ಹೋಗುವಂತ ಸ್ಕ್ಯಾನರ್ ಅಥವಾ ಡ್ರೋನ್ ಸ್ಕ್ಯಾನರ್ ಅಂತಂದ್ರೆ ನನಗಿರುವಂತ ಮಾಹಿತಿ ಪ್ರಕಾರ ಒಂದು 5 ಕೋಟಿನಲ್ಲಿ 5 ಕೋಟಿ ಖರ್ಚು ವೆಚ್ಚ ಆಗುತ್ತೆ ಅಂತ ನನಗೆ ಮಾಹಿತಿ ಇದೆ. ಈ ಫಟಾಲ್ ಯಾಕಂದ್ರೆ ಡ್ರೋನ್ ಬೇಡ, ಗ್ರೌಂಡ್ ಸ್ಕ್ಯಾನರ್ ಬೇಡ, ಗ್ರೌಂಡ್ ಸ್ಕ್ಯಾನರ್ ಓಡಿಸ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ ಓಡಿಸ್ಲಿಕ್ಕಾಗಲ್ಲ, ಡ್ರೋನ್ ಸ್ಕ್ಯಾನರ್ನೇ ಬಳಸಬೇಕು. ಇದರ ತೀವ್ರತೆ ಹೆಚ್ಚು ಕಡಿಮೆ 28 ಮೀಟರ್ ಇಂದ 50 ಮೀಟರ್ ವರೆಗೂ ಇದೆ. ಅಂದ್ರೆ 28 ಮೀಟರ್ ಅಂದ್ರೆ ಹೆಚ್ಚು ಕಮ್ಮಿ 100 ಅಡಿ, 50 ಮೀಟರ್ ಅಂತಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 150 ಅಡಿವರೆಗೂ ಸ್ಕ್ಯಾನಿಂಗ್ 3 ಡೈಮೆನ್ಷನ್ ಕೊಡುತ್ತೆ ಅಂತ ನಾವು ಒಂದು ಹೈದರಾಬಾದ್ ಕಂಪನಿ, ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ದೇ ಆರ್ ಫುಲ್ ಫ್ಲೆಜ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಬಳಸಬೇಕಾಗಿತ್ತು. ಜೊತೆನಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಎಂಟೈರ್ 3500 ಎಕರೆ ಧರ್ಮಸ್ಥಳ ಸುತ್ತಮುತ್ತನ ದೇರ್ ಈಸ್ ಎ ಸ್ಯಾಟಲೈಟ್ ಕಂಪನಿ ಎಂಟೈರ್ ಧರ್ಮಸ್ಥಳದಲ್ಲಿ ಆ ಕಾಡಲ್ಲಿರುವಂತ ಕಾಡನ್ನ 3500 ಎಕರೆ ಏನಿದೆ ಧರ್ಮಸ್ಥಳ ಸುತ್ತಮುತ್ತ, ಈ ಎಂಟೈರ್ ಕಾಡನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಸ್ಯಾಟಲೈಟ್ ಇದೆ. ಬಟ್ ಅದರ ಖರ್ಚು ವೆಚ್ಚ 5 ರಿಂದ 50 ಕೋಟಿ ಆಗತ್ತೆ. ಪರವಾಗಿಲ್ಲ, 50 ಕೋಟಿ ಅಲ್ಲ 100 ಕೋಟಿ ಆಗ್ಲಿ, ಜನರ ದುಡ್ಡು, ಜನರು ಇಷ್ಟ ಪಡ್ತಾ ಇದ್ದಾರೆ. ಈ ತನಿಖೆನಲ್ಲಿ ಸತ್ಯ ಗೊತ್ತಾಗ್ಬೇಕು ಅಂತ. ಎಸ್, ಆಗ ಎಂಟೈರ್ 3500 ಎಕರೆ ಧರ್ಮಸ್ಥಳ ಜಾಗ ಏನಿದೆ ಕಂಪ್ಲೀಟ್ ಆಗಿ ಸ್ಯಾಟಲೈಟ್ ಇಂದ ಸ್ಕ್ಯಾನ್ ಮಾಡಬಹುದು. ಅದರ ತೀವ್ರತೆ ಅಪ್ ಟು 200 ಮೀಟರ್ಸ್ ಇದೆಯಂತೆ. ಅಂದ್ರೆ 200 ಮೀಟರ್ ಅಂತಂದ್ರೆ ಹೆಚ್ಚು ಕಮ್ಮಿ 600 ಅಡಿವರೆಗೂ ಸ್ಕ್ಯಾನ್ ಮಾಡಿ 3 ಡೈಮೆನ್ಷನ್ ಕೊಡುತ್ತೆ ಅಂತ ಸ್ಯಾಟಲೈಟ್ ಕಂಪನಿಗಳ ಹತ್ರ ಮಾಹಿತಿ ನಾವು ತಗೊಂಡಿದ್ದೀವಿ. SIT ಅವರು ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ. ಎಸ್ ಏನಿಯೋ, ಈಗ ಹರ್ಷೇಂದ್ರ ಜೈನ್ ಅವರಿಗೆ ಒಂದು ನೇರವಾದಂತ ಪ್ರಶ್ನೆ. ವೀರೇಂದ್ರ ಜೈನ್ ತಮ್ಮನಾದಂತ ಹರ್ಷೇಂದ್ರ ಜೈನ್ ಅವರೇ, ನೀವು ನಿಮ್ಮದೇ ಕಾಲೇಜಲ್ಲಿ ಓದಂತ ವ್ಯಕ್ತಿಯ ಜಡ್ಜ್ ಬಳಿ ಈ ಒಂದು ಪಿಟಿಷನ್ ಫೈಲ್ ಮಾಡಿ